ಸಾರ್ವಜನಿಕರು ಪ್ರಯಾಣ ಮಾಡುವಂತಹ ಖಾಸಗಿ ಬಸ್ಗಳು ಸಂಚಾರಿ ಬಾಂಬ್ಗಳಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸೋದ್ರಿಂದ ಹುಟ್ಟುಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನ ನೋಡೋಣ. ಸದ್ಯ ಬೆಂಗಳೂರಿನಿಂದ ಹೊರಟಿದ್ದಂತಹ ಆ ಬಸ್ ಪ್ರಯಾಣದ ದೃಶ್ಯ ಲಭ್ಯ ಆಗಿದೆ. ಆನಂದರಾವ್ ಸರ್ಕಲ್ನಿಂದ ಈ ಬಸ್ ಹೊರಟಿತ್ತು. ಬೆಂಗಳೂರಿನಿಂದ ಹೊರಟಿದ್ದಂತಹ ಬಸ್ಸಿನ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ನಿನ್ನೆ ರಾತ್ರಿ 8:45ಕ್ಕೆ ಬೆಂಗಳೂರಿನಿಂದ ಹೊರಟಿದ್ದಂತಹ ಖಾಸಗಿ ಬಸ್ ಇದು. ಸೀಬರ್ಡ್ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ಸು 29 ಜನರಲ್ಲಿ 25 ಜನ ಗೋಕರ್ಣಕ್ಕೆ ಈ ಬಸ್ನ ಮೂಲಕ ಪ್ರಯಾಣವನ್ನ ಬೆಳೆಸೋದಕ್ಕೆ ಮುಂದಾಗಿದ್ದು. ಚಿತ್ರದುರ್ಗದ ಗೋರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಆ ಬಸ್ ಏನು ಹೊರಡುತ್ತಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಆನಂದರಾವ್ ಸರ್ಕಲ್, ಅಲ್ಲಿಂದ ಆ ಬಸ್ ಹೊರಟಂತಹ ಸಿಸಿಟಿವಿ ದೃಶ್ಯ ಸದ್ಯ ಲಭ್ಯ ಆಗ್ತಾ ಇರೋದು. ಬೆಂಗಳೂರಿನಿಂದ ನಿನ್ನೆ ರಾತ್ರಿ 8:45ಕ್ಕೆ ಹೊರಟಿದ್ದಂಥ ಬಸ್ಸು ಶಿವಮೊಗ್ಗ ಮಾರ್ಗವಾಗಿ ಗೋಕರ್ಣಕ್ಕೆ ಈ ಬಸ್ ಹೋಗೋದಕ್ಕೆ ನಿಯೋಜನೆಯಾಗಿತ್ತು. 29 ಜನರಲ್ಲಿ 25 ಜನ ಗೋಕರ್ಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಬಟ್ ದುರದೃಷ್ಟವಶಾತ್ ಚಿತ್ರದುರ್ಗದ ಗೋರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ನೋಡಿ ಆ ಬಸ್ಸಿನ ವಿಜುವಲ್ಸು, ಯಾರಿಗೂ ಒಂದು ಸಣ್ಣ ಅಂದಾಜು ಕೂಡ ಇರಲಿಲ್ಲ. ಆ ಬಸ್ಸಿನ ಡ್ರೈವರು, ಕ್ಲೀನರು, ಎಕ್ಸ್ಟ್ರಾ ಅಡಿಷನಲ್ ಡ್ರೈವರು, ಹಾಗೆ ಪ್ರಯಾಣ ಮಾಡ್ತಿದ್ದಂಥವ್ರು, ಬಸ್ ಓನರ್ಗೆನೆ ಇಂಥದ್ದೊಂದು ದುರ್ಘಟನೆ ಆಗತ್ತೆ, ಯಮರಾಯ ಜವರಾಯ ಕಾಯ್ಕೊಂಡು ಕೂತಿದ್ದಾನೆ ಅನ್ನುವಂಥದ್ದು ಯಾರಿಗೂ ಒಂದು ಸಣ್ಣ ಮಟ್ಟಿಗಿನ ಅಂದಾಜು ಕೂಡ ಇರಲಿಲ್ಲ. ಬಟ್ ತಾವು ನಿಗದಿಪಡಿಸಿಕೊಂಡಂತಹ ರೀತಿಯಲ್ಲಿ ಪ್ರಯಾಣವನ್ನು ಮಾಡೋದಕ್ಕೆ ಜನ ಮುಂದಾಗಿದ್ದು ಆ ಬಸ್ ಹತ್ತುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಬಸ್ಸಿನ ಕೊನೆ ಕ್ಷಣದ ದೃಶ್ಯಾವಳಿಗಳಿದೆಲ್ಲವೂ ಕೂಡ. ಬೆಂಗಳೂರಿನಿಂದ ಹೊರಡೋದಕ್ಕೆ ಸಿದ್ಧವಾಗಿದ್ದಂಥ ಬಸ್ಸು ಆನಂದರಾವ್ ಸರ್ಕಲ್ನಿಂದ, ಅದು ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಂದ ನವರಂಗ್ ಮಾರ್ಗವಾಗಿ ಬಂದು ಆಮೇಲೆ ದಾಸರಳ್ಳಿ ಕನೆಕ್ಟ್ ಆಗುತ್ತೆ, ಜಾಲಹಳ್ಳಿ ಕ್ರಾಸು ದಾಸರಳ್ಳಿ, ಅಲ್ಲಿಂದ NH4ಗೆ ಕನೆಕ್ಟ್ ಆಗಿ ತುಮಕೂರು ಮಾರ್ಗವಾಗಿ ಹಿರಿಯೂರು ಹೋಗಬೇಕಾಗಿದ್ದಂಥ ಬಸ್ಸು ಶಿರಾ ಬಿಟ್ಟು ಮುಂದೆ ಹೋದಂಥ ಸಂದರ್ಭದಲ್ಲಿ ಗೋರ್ಲತ್ತು ಬಳಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಇನ್ನೊಂದು ಸ್ವಲ್ಪ ದೂರ ಹೋಗಿದ್ದಿದ್ರೆ ಆಲ್ಮೋಸ್ಟ್ ಇದೆಲ್ಲ ಹಿರಿಯೂರಿನ ಬಾರ್ಡ್ರು, ಜವಗೊಂಡನಹಳ್ಳಿ, ಗೋರ್ಲತ್ತು ಇದೆಲ್ಲ ಹಿರಿಯೂರು ಬಾರ್ಡ್ರು. ಇನ್ನೊಂದು ಸ್ವಲ್ಪ ದೂರ ಪ್ರಯಾಣ ಮಾಡಿದರೆ ಹಿರಿಯೂರು ತಲುಪಿರ್ತಾ ಇದ್ರು. ಅದಾದ ಬಳಿಕ ಶಿವಮೊಗ್ಗಕ್ಕೆ ತೆರಳಿ ಅಲ್ಲಿಂದ ಈ ಬಸ್ಸು ಗೋಕರ್ಣಕ್ಕೆ ಹೋಗುತ್ತೆ ಅನ್ನುವಂತಹ ಒಂದು ರೂಟ್ ಮ್ಯಾಪ್ ಇತ್ತು. ಬಟ್ ವಿಧಿ ಆಟ ಬೇರೆಯೇ ಆದಂತಹ ಪರಿಣಾಮ ಬಸ್ಸು ಬೆಂಕಿಗೆ ಆಹುತಿಯಾಗಿದೆ. ಚಿತ್ರದುರ್ಗದ ಬಳಿ ಇವತ್ತು ಬೆಳಗಿನ ಜಾವ ಸಂಭವಿಸಿರುವ ಭೀಕರ ಅಪಘಾತ. ಆ ಬಸ್ ಅಪಘಾತಕ್ಕೀಡಾಗುವ ಮುನ್ನ, ಅದರ ಲಾಸ್ಟ್ ಟ್ರಿಪ್ ಹೊರಡೋದಕ್ಕಿಂತ ಮುಂಚೆ ಕ್ಯಾಪ್ಚರ್ ಆಗಿರುವಂತಹ CCTV ದೃಶ್ಯಗಳು ಲಭ್ಯ ಆಗ್ತಾ ಇದೆ. ನೀಲಿ ಬಣ್ಣದ ಬಸ್ಸು ಸೀಬರ್ಡ್ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಇದಾಗಿದೆ. ತುಮಕೂರು ಜಿಲ್ಲೆ ಶಿರಾ ಹಾಗೆ ಚಿತ್ರದುರ್ಗ ಹಿರಿಯೂರು ನಡುವೆ ಬರುವಂತಹ ಗೋರ್ಲತ್ತು ಬಳಿ ಬೆಳಗಿನ ಜಾವ 2 ಗಂಟೆಗೆ ಭೀಕರ ಅಪಘಾತದಲ್ಲಿ ಈ ಬಸ್ ಬೆಂಕಿಗೀಡಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರ, ನಿಜಕ್ಕೂ ಮನ ಕಲುಕುವಂತಹ ಘಟನೆ ವರದಿಯಾಗ್ತಾ ಇರೋದು. ರಜೆ ಮೇಲೆ ತಮ್ಮದೇ ಆದಂಥ ಪ್ಲಾನ್ಗಳನ್ನು ಹಾಕೊಂಡು ಹೊರಟವರೆಲ್ಲ ಸಾವಿನ ಮನೆಯ ಕದವನ್ನು ತಟ್ಟಿದ್ದಾರೆ. ಆ ಬಸ್ಸಿನ ಕೊನೆ ದೃಶ್ಯಾವಳಿಗಳು ಲಭ್ಯ ಆಗ್ತಾ ಇದೆ. ಯಾರಿಗೂ ಒಂದು ಸಣ್ಣ ಮಟ್ಟಿಗಿನ ಅಂದಾಜು ಕೂಡ ಇರಲಿಲ್ಲ ಇಂಥದ್ದೊಂದು ಅವಘಡ ಸಂಭವಿಸುತ್ತೆ ಅಂತ. ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗುತ್ತೆ ಆ ಬಸ್ಗೆ ಕುರಿತಂತೆ, ಹಾಗೆ ಆ ಏಜೆನ್ಸಿ ಕಡೆಯಿಂದ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರಜ್ವಲ, ಏನು ಸೀಬರ್ಡ್ ಟ್ರಾವೆಲ್ ಸಂಸ್ಥೆಗೆ ಸೇರಿದಂತಹ ಈ ಒಂದು ಖಾಸಗಿ ಬಸ್ನಲ್ಲಿ ಸುಮಾರು 8:45 ಸುಮಾರಿಗೆ ಇಲ್ಲಿಂದ ಬಸ್ನಲ್ಲಿ ಓಡ್ತಾರೆ. ಇವತ್ತು ಚಿತ್ರದುರ್ಗದ ಬಳಿ ಇದೊಂದು ಭೀಕರ ಅಪಘಾತ, ಏನು ಬಸ್ಸು ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಸದ್ಯ ಈ ಒಂದು ಏನು ಆನಂದರಾವ್ ಸರ್ಕಲ್ ಬಳಿ ಬಸ್ ಹತ್ತುತ್ತಿದ್ದಂತಹ ದೃಶ್ಯ ಇದೀಗ CCTVಯ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಏನು ಇಲ್ಲಿಂದನೂ ಕೂಡ ಇಲ್ಲಿ ಬೆಂಗಳೂರಿನಿಂದ ಏನು ಹಿರಿಯೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಆನಂದರಾವ್ ಸರ್ಕಲ್ ಬಳಿ ಇವರು ಬಸ್ಸನ್ನು ಹತ್ತುತ್ತಾರೆ. ಆನಂತರದಲ್ಲಿ ಬಸ್ನಲ್ಲಿ ಹೋಗುವಂತಹ ವೇಳೆಯಲ್ಲಿ ಬೆಳಗಿನ ಜಾವ ಮುಂಜಾನೆ ಈ ಒಂದು ದುರಂತ ಸಂಭವಿಸಿದೆ. ಸಾಕಷ್ಟು ಜನ ಇದು ಕಳೆದ 2 ತಿಂಗಳಲ್ಲಿ ನಡೆದಂತಹ 2ನೇ ಬಾರಿಗೆ ಈ ಒಂದು ಬಸ್ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಒಂದಷ್ಟು ಪ್ಲಾನ್ ಇಲ್ದೇನೆ ಒಂದಷ್ಟು ಜನ ಬೆಂಗಳೂರಿಂದ ಹೊರಟಿರ್ತಾರೆ. ಆದರೆ
ಆದರೆ ಈ ರೀತಿಯಾಗಿ ಇವತ್ತು ಕ್ರಿಸ್ಮಸ್ ಇರೋದ್ರಿಂದನೂ ಕೂಡ ಈ ಒಂದು ದುರಂತ ಸಂಭವಿಸಿದೆ. ಒಟ್ಟಿನಲ್ಲಿ ಈ ಒಂದು ದುರಂತ ನಿಜವಾಗ್ಲೂ ಕೂಡ ಏನು ದುರಂತ ನಿಜವಾಗ್ಲೂ ಈ ಕರ್ನಾಟಕಕ್ಕೆ ಬಹಳ ದುರಂತನೇ ಅಂತಲೇ ಹೇಳ್ಬೋದು.